ಯಾದಗಿರಿ ಜಿಲ್ಲೆ ಶಹಾಪುರ ನಗರದ ಕಾಲೇಜು ಶಿಕ್ಷಣ ಇಲಾಖೆ ಸ್ವಾಧೀನದಲ್ಲಿರ್ತಕ್ಕಂಥ ಸುಮಾರು 83 ಎಕರೆ ಜಾಗದಲ್ಲಿ ಶಿಕ್ಷಣ ಸಂಸ್ಥೆಗೆ ಇರತಕ್ಕಂಥ ಅವಕಾಶಗಳನ್ನು ಬಿಟ್ಟು ಇನ್ನುಳಿದಕ್ಕೆ ಯಾವುದೇ ಅವಕಾಶ ಕೊಡಬಾರ್ದು ಅಂತ ಕಂಡೀಷನ್ ಮ್ಯಾಗ ಸರ್ಕಾರ ಇವತ್ತು ಸ್ವಾಧೀನಪಡಿಸಿಕೊಂಡ ಜಾಗದಲ್ಲಿ ಇವತ್ತು ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಮತ್ತು ಅಧಿಕಾರಶಾಹಿ ವ್ಯಕ್ತಿಗಳು ಈ ಸರ್ವೆ ನಂಬರ್ 504ರಲ್ಲಿ 13 ಎಕರೆದಲ್ಲಿ 4 ಎಕರೆ ಪ್ರಜಾಸೌಧಕ್ಕೆ ಕಟ್ಟಬೇಕು ಅಂತ ತಿಳ್ಕೊಂಡು ಈಗಾಗಲೇ ಆ ಸ್ಥಳವನ್ನು ಕೂಡ ಸ್ವಚ್ಛ ಮಾಡಿ ಅದರಲ್ಲಿರ್ತಕ್ಕಂಥ ಸುಮಾರು ಹುಣಸೆ ಮರ, ನಿಂಬೆ ಮರ, ಸುಮಾರು 100ರಿಂದ 120 ಗಿಡಗಳ ಮಾರಣ ಹೋಮ ಆದದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಅದೇ ಕಟ್ ಮಾಡ್ಯಾರ. ಸರ್ಕಾರ ಪರಿಸರ ಉಳಿಸಿ ನಾಡು ಬೆಳೆಸಿ ಅಂತ ದಿನ ಸ್ಲೋಗನ್ಗಳು ಇದ್ದರೂ ಕೂಡ ಇವತ್ತು ಹುಣಸೆ ಮರ, ಬೇವಿನ ಮರದ ಎಷ್ಟು ಕಿಮ್ಮತ್ತಾದಪ್ಪ ಅಂತಂದ್ರೆ ಶುದ್ಧವಿರ್ತಕ್ಕಂಥ ಆಮ್ಲಜನಕ ಕೊಡ್ತಕ್ಕಂಥದ್ದೇ ಇವತ್ತು ಬೇವಿನ ಮರ. ಈಗಾಗಲೇ ತಹಸೀಲ್ ಕಾರ್ಯಾಲಯ ಶಹಾಪುರದಲ್ಲಿ ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತದೆ. ಹೊಸ ತಹಸೀಲ್ ಅಂತ ಪ್ರಸಿದ್ಧಿ ಕೂಡ ಅದ. ಈ ಪ್ರಭಾವಿ ಕೆಲವೊಂದು ಶಹಾಪುರ ನಗರದಲ್ಲಿರ್ತಕ್ಕಂಥ ರಕ್ತ ಸಂಬಂಧಿ ಇರ್ಬೋದು, ಇವತ್ತು ಯಾವುದೇ ಒಂದು ಪಕ್ಷದ ಪ್ರಭಾವಿ ಕಾರ್ಯಕರ್ತರು ಈ ಪ್ರಜಾಸೌಧ ಕಟ್ಟೋದ್ರಿಂದ ಸುತ್ತಮುತ್ತಲ ಆಸ್ತಿಗಳಿಗೆ ಕೋಟ್ಯಾಂತರ ರೂಪಾಯಿ ಡಿಮಾಂಡ್ ಬರಲಿ, ಅವ್ರಿಗೆ ಸಾಹುಕಾರ ಮಾಡ್ಬೇಕನ್ನೋ ಉದ್ದೇಶನೇ ಇದು ಪ್ರಜಾಸೌಧ ಕಟ್ಟೋದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಮುಖ್ಯವಾಗಿ ಇದರ ವಿರುದ್ಧ ನಾನು ಸುಮಾರು 2024ರಿಂದ ಸರ್ಕಾರದ ಮಟ್ಟದಿಂದ ತಾಲೂಕಾ ಮಟ್ಟತನ ನಾನು ದೂರು ಕೊಟ್ಟೀನಿ. ಏನಪ್ಪ ಅಂತಂದ್ರೆ ಶಿಕ್ಷಣ ಸಂಸ್ಥೆಗಳ ಕಟ್ಟರಿ ವಿನಃ ಪ್ರಜಾಸೌಧ ಕಟ್ಟಿ ಮತ್ತು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಿಂದ ಶಿಕ್ಷಣಕ್ಕೆ ತೊಂದರೆ ಆಗಬಾರ್ದು ಅನ್ನೋದು ಅದು. ನಾನು ರಶ್ಮಿ ಅರುಂಧತಿ ಜನಜಾಗೃತಿ ಟ್ರಸ್ಟ್ಲಿಂತ ನಾನು ಆಯುಕ್ತರು ಕಾಲೇಜು ಶಿಕ್ಷಣ ಇಲಾಖೆಯವರಿಗೆ ಒಂದು ಪತ್ರ ಬರೆದೆ. ಅವ್ರ ಪತ್ರಕ್ಕೆ ನನಗೆ ಸ್ಪಷ್ಟವಾಗಿ ಉತ್ತರ ಕೊಟ್ಟಾರೆ. ಏನಂತ ಕೊಟ್ಟಾರಪ್ಪ ಅಂತಂದ್ರೆ ಅವರು ಅದರಲ್ಲಿ ಪತ್ರದಲ್ಲಿ ಕೂಡ ಸ್ಪಷ್ಟ ಹೇಳ್ಯಾರ, ಕಾಲೇಜಿನ ಆಸ್ತಿ ಮುಂದಿನ ಯುವ ಜನಾಂಗಕ್ಕೆ ಬಹುಮುಖ್ಯ ಅಮೂಲ್ಯ ಉಳ್ಳರ್ತಕ್ಕಂಥ ಆಸ್ತಿ ಅದ, ಇದನ್ನು ತಾವು ಪರಿಗಣನೆಗೆ ತೊಗೋಬೇಕು ಅಂಥೇಳಿ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕಾಲೇಜು ಶಿಕ್ಷಣ ಇಲಾಖೆಯವ್ರಿಗೆ ಪತ್ರ ಬರೆದಾರೆ. ಆದರೆ ಪ್ರಧಾನ ಕಾರ್ಯದರ್ಶಿಗಳು ಕಾಲೇಜು ಶಿಕ್ಷಣ ಇಲಾಖೆಯವರು ಈ ವಿಷಯ ತಾವು ಗಮನಕ್ಕೆ ತಗೊಲಾರ್ದ ಅವರು ಒಪ್ಪಿಗೆ ಕೊಟ್ಟಾರಂತ ತಿಳ್ಕೊಂಡು ಕಂದಾಯ ಇಲಾಖೆಗೆ ಪತ್ರ ಬರೆದು ಅದು ನೀವು 4 ಎಕರೆ ಸ್ವಾಧೀನಪಡಿಸ್ಕೊಂಡು ಪ್ರಜಾಸೌಧಕ್ಕೆ ಹಸ್ತಾಂತರ ಮಾಡಿರಿ ಅಂತ ತಾಲೂಕು ಆಡಳಿತಕ್ಕೆ ನಿರ್ದೇಶನ ಕೊಟ್ಟದ್ದು ಈ ದಾಖಲೆಗಳಲ್ಲಿ ಕಂಡು ಬರ್ತದೆ. ಆದರೆ ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರು ಜಾಗ ಕೊಡ್ರಿ ಅಂತ ಎಲ್ಲಿನೂ ಅವ್ರದ್ದು ಒಂದು ಶಬ್ದ ಕೂಡ ಆಡಿಲ್ಲ. ಆ ಪತ್ರ ಪರಿಗಣನೆ ಮಾಡ್ಬೋದು. ಏನಪ್ಪ ಅಂದ್ರೆ ಅದರ ದಶಿಂದ ಈಗಾಗಲೇ ಮಾರಣಮ್ಮ ಆದದ್ದು ಇಲ್ಲಿಗೆ ಬಿಟ್ಟು ಇದು ಕಾಲೇಜು ಶಿಕ್ಷಣಕ್ಕೆ ಮುಂದೆ ಒಂದು ಒಳ್ಳೆಯ ಉತ್ಕೃಷ್ಟ ಜಾಗ ಅದ, ಇದು ರದ್ದು ಮಾಡಿ ಯೂನಿವರ್ಸಿಟಿ ಆಗಲಿ ಯಾವುದೇ ಕಾಲೇಜು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕಾಲೇಜ್ ಇರ್ಬೋದು ಏನೇ ಬೇಕಾದ ಮಾಡಿ ಈಗ ಅದು ಹಳೆ ತಹಸೀಲ್ ಮತ್ತು ಮರು ರಿಪೇರಿ ಮಾಡಿ ಈಗಾಗಲೇ ಸರ್ಕಾರನೇ 2-3 ಕೋಟಿ ರೂಪಾಯಿ ಪತ್ರಿಕೆಯಲ್ಲಿ ಓದಿದ್ವಿ. ಆ ಹಳೆ ತಹಸೀಲ್ ರಿಪೇರಿ ಮಾಡಬೇಕು, ಅದು ಓಲ್ಡ್ ತಹಸೀಲನ್ನು ಡೆಮಾಲಿಸಿಸ್ ಮಾಡಿ ಉತ್ಕೃಷ್ಟ ದರ್ಜೆದು ಈಗಿನ ಸದ್ಯಕ್ಕೆ ಕ್ವಾಲಿಟಿ ಮಟ್ಟ ಅಂತ ಅಲ್ಲೇ ಪ್ರಜಾಸೌಧ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಟ್ಟರೆ ಭಾಳ ಒಳ್ಳೇದಾಗ್ತದೆ ಅನ್ನೋದು ನಂದು ಒಕ್ಕವರಿನ ಅಭಿಪ್ರಾಯ ಅದ. ಮಾಡಲಿಲ್ಲಪ್ಪ ಅಂತಂದ್ರೆ ನಾವು ಕೂಡ ಈಗಾಗಲೇ ನಾವು ಸರ್ಕಾರ ಮಟ್ಟದಿಂದ ದೂರು ಕೊಟ್ಟಿವಿ. ಉಚ್ಚ ನ್ಯಾಯಾಲಯದಲ್ಲಿ ಕೂಡ ಒಂದು ರಿಟ್ ದಾವಾ ಹಾಕಬೇಕಂತ ಕೂಡ ನಾವು ಪ್ರಯತ್ನ ಮಾಡ್ಲಕ್ಕೈತಿ.